ಭಕ್ತ್ಯಾ ಸ್ತುತ್ಯಾ ವಿರಕ್ತ್ಯಾ ಉನ್ನತ್ಯ ಭೂತರ್ಪಗಾಯ ಕ್ಷಿತ್ಯಾ ಮತ್ತಲ್ಪಭೃತ್ಯೇಶ್ವಪಿ ಕುಚನಕೃತ ಔನ್ನತ್ಯ ಭೂತ್ಯಾಚಕಾಯ ಕರ್ತಯ ಧರ್ತ್ರೇ ಚ ಹರ್ತ್ರೇ ಹಯಮುಖ ಹರೇ ಅಮುತ್ರಪಾತ್ರೇ ನಮಸ್ತೆ ತಸ್ಮೈ ಕಸ್ಮೈಚಿದಸ್ಮನ್ ಮನಸಿ ನೃತಗತಾ ವಿಸ್ಮೃತೋ ಸ್ಮಾರಕಾಯ ಅಭ್ರಮಂ ಮಂಗರಹಿತಂ ಮಜಟಂ ವಿಮನುಸ್ತ ಆನಂದತೀರ್ಥಂ ಚರಂ ಭಜೇ ತಾಪತ್ರಯ ಅಪಹಂ ನಿತ್ಯಾ ಸಿದ್ಧಾಂತರ್ದುಹಂತ ವಿಧ್ವಂಸನ ಚಕ್ಷಣ ಜಯತೀರ್ಥಾಖ್ಯ ತರಣಿ ಭಾಸತಾನ್ನೋ ಹೃತಂಬರಿ ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾತಾ ಖಲು ವಾದಿರಾಜ ಶ್ರೀಪಾದೋ ವಿಷ್ಣುಸುತಾಂ ಯಕ್ಷಾಂತೋ ಭವತಿ ಸ್ವಯಂ ಭವತಿ ಭೂಜಾನಿ ಸಂಸೇವನೆ ಗಾಂಭೀರ್ಯಂ ಬುಧೈತಿ ಅಗೌಕಹರಣೆ ಗಂಗಾತಿಥಿಶೋಧನೆ ಶೇಷತ್ಯರ್ಥವೇಚನೆ ಗುರುವತಿ ಶ್ರೀರಾಮತಿ ಪ್ರಾಭುವೆ ತಂ ವಂದೇ ಮದವಿಷ್ಣು ಸಂತಿಗ್ರಂ ಸತ್ಯಪ್ರಿಯಾಖ್ಯಂ ಗುರುಂ ಶ್ರೀ ಸತ್ಯಬೋಧೋ ನಿಜಕಾಮಧೇನು ಮಾಯಾ ತಮಖಂಡನ ಚಂಡಭಾನು ದುರಂತ ಪಾವ ಪ್ರದೇಹ ಕೃಷ್ಣ ಧ್ಯೇಯನ್ ಮಮೇಷ್ಟಂ ಗುರುರಾಸೂನು ಆಸೇತೋ ರಾತುಷಾರಾದ್ರೇಹಿ ಯೋಶೋಜಿತವಾನ್ಮು ಸತ್ಯಧ್ಯಾನ ಗುರುಪಾತ್ಯತೀಂದರೇ ಪೂಜಿತಃ ಸತ್ಯಾಭಿಘ್ನಕರಾಬ್ಜೋತ್ತಾನ್ ಪಂಚಾಶತ್ ಭೋಜಕಾನ್ ಸತ್ಯ ಪ್ರಮೋತೀರ್ಥಾರ್ಯ ನೋಮಿನ್ಯಾಯ ಸುಧಾರ್ಥಾನ್ ಪೃಥ್ವೀಮಂಡಲ ಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ಯೆ ಗುರುನ್ ಮಮ ಶ್ರೀ ಸತ್ಯಾತ್ಮತೀರ್ಥ ಸ್ವಾಮಿ ಶ್ರೀಪಾದ ಗುರುಭ್ಯೋ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಬ್ರಹ್ಮಸೂತ್ರದ ಗ್ರಂಥದ ಪಾಠ ಮತ್ತು ಮಂಗಳ ನಡೀತಾ ಇದೆ. ಹಾಗಾಗಿ ಆ ಬ್ರಹ್ಮಸೂತ್ರಗಳ ಬಗ್ಗೆ, ಅದರ ನಿರ್ಮಾಣದ ಬಗ್ಗೆ ಮತ್ತು ಅಲ್ಲಿ ಏನು ಹೇಳಿದರೆ ನಮ್ಮ ಯಥಾಮತಿ ಸಮಯದ ಅನುಕೂಲದಲ್ಲಿ ನೋಡೋದಾದರೆ, ಆ ಬ್ರಹ್ಮಸೂತ್ರಗಳು ಭಗವಾನ್ ವೇದವ್ಯಾಸ ದೇವರಿಂದ ರಚಿತವಾದಂತಹದ್ದು. ಆ ಬ್ರಹ್ಮಸೂತ್ರಗಳು ಯಾಕೆ ನಿರ್ಮಾಣ ಮಾಡಬೇಕಾಗಿ ಬಂತು ಅಂತಂದ್ರೆ, ಆ ಬ್ರಹ್ಮಸೂತ್ರಗಳೇನಾಗಿದೆ ಅಂದ್ರೆ ಅನಂತವಾದ ವೇದಗಳ ನಿರ್ಣಾಯಕವಾದಂತಹ ಒಂದು ಗ್ರಂಥ. ಆ ವೇದಗಳು ಹೇಗೆ ಹೇಳ್ತಾರೆ, ವೇದ ವಿಭಾಗ ಮಾಡಿದ್ದು ವೇದವ್ಯಾಸ ದೇವರು ಅಂತ ಹೇಳಿ. ವೇದ ಯಾಕೆ ವಿಭಾಗ ಮಾಡಬೇಕಾಗಿ ಬಂತು, ಮುಂಚೆ ವೇದಗಳು ಹೇಗಿತ್ತು ಅಂತ ಹೇಳಿ ವಿಚಾರ ಮಾಡಿದಾಗ ಬೃಹತ್ ಭಾಷ್ಯದಲ್ಲಿ ಭಗವತ್ಪಾದಾಚಾರ್ಯರು ಹೇಳ್ತಾರೆ, ಕೃತಯುಗದಲ್ಲಿ ಏನಾಗಿತ್ತಂತಂದ್ರೆ ವೇದ ಅವಿಭಕ್ತವಾಗಿ ಇತ್ತು, ವೇದಗಳ ವಿಭಾಗ ಇರಲಿಲ್ಲ. ಆಮೇಲೆ ತ್ರೇತಾಯುಗದಲ್ಲಿ ಏನಾಯ್ತು ಅಂದ್ರೆ ಆ ವೇದಗಳು ಅದನ್ನ ಉಪವೇದ ಅಂತ ಕರೀತಾರೆ. ಅಂದ್ರೆ ಆ ಮೂಲ ವೇದದಿಂದ, ಅವಿಭಕ್ತವಾದ ವೇದದಿಂದ ಮೂಲ ರೂಪಿಯಾದ ಭಗವಂತ ನಾರಾಯಣ ಏನ್ ಮಾಡ್ತಾನೆ ಅಂತಂದ್ರೆ ಒಂದೊಂದು ಋಗ್ವೇದ, ಯಜುರ್ವೇದ, ಮತ್ತೆ ಸಾಮವೇದ, ಅಥರ್ವವೇದ ಅಂತ ಹೇಳಿ 4 ವಿಭಾಗವನ್ನ ಮಾಡ್ತಾನೆ. ದ್ವಾಪರದಲ್ಲಿ ಏನಾಗತ್ತೆ ಅಂತಂದ್ರೆ ಒಂದು ಆಖ್ಯಾಯಿಕೆಯನ್ನ ಹೇಳ್ತಾರೆ. ಗೌತಮರ ಒಂದು ಆಶ್ರಮದಲ್ಲಿ ಎಲ್ಲ ಋಷಿಗಳು ಕೂಡ ಒಂದು ಆಶ್ರಯವನ್ನ ಪಡೆದಿರ್ತಾರೆ ಬರಗಾಲ ಇರೋದರಿಂದ. ಆಮೇಲೆ ಸಮೃದ್ಧವಾದಾಗ ಮತ್ತೆ ಹೊರಡಬೇಕು ಅಂತ ಅನುಜ್ಞಾವನ್ನ ಕೇಳಿದಾಗ ಅವರ ಅಭಿಮಾನದಿಂದ ನೀವು ಹೋಗೋದು ಬೇಡ ಅಂತ ಹೇಳಿ ಆಜ್ಞೆಯನ್ನ ಕೊಡೋದಿಲ್ಲ. ಮತ್ತೆ ಏನ್ ಮಾಡ್ಬೇಕು ಅಂತ ಋಷಿಗಳೆಲ್ಲರೂ ವಿಚಾರ ಮಾಡಿದಾಗ ಗಣಪತಿ ಪಾರ್ವತಿ ಆದೇಶದಿಂದ ಒಂದು ಉಪಾಯವನ್ನ ಹೇಳ್ತಾರೆ. ಇಲ್ಲ, ನೀವು ಈ ರೀತಿಯಾಗಿ ಒಂದು ಕೃತ್ರಿಮವಾದಂತಹ ಗೋವನ್ನು ನಿರ್ಮಾಣವನ್ನ ಮಾಡಿ ಅವರು ಆ ಗೋವನ್ನ ಕುಶಾಹರಣ ಸಮಯದಲ್ಲಿ ಅದನ್ನ ಹನನವನ್ನ ಮಾಡ್ತಾರೆ. ಆಗ ಬ್ರಹ್ಮಹತ್ಯ ಬಂತು, ನಿಮ್ಮಲ್ಲಿ ನಾವು ಆಶ್ರಯವನ್ನ ಪಡೀಲಿಕ್ಕೆ ನೀವು ಯೋಗ್ಯರಲ್ಲ ಅಂತ ಹೇಳಿ ನೀವು ಹೊರಟೋಗ್ಬೋದು ಅಂತ ಹೇಳಿ ಹೇಳ್ತಾರೆ. ಹಾಗೆ ಆಗತ್ತೆ. ಹಾಗಾದ ಮೇಲೆ ಅವ್ರು ವಿಚಾರವನ್ನ ಮಾಡ್ತಾರೆ, ನನ್ನಿಂದ ಈ ರೀತಿಯಾದಂತ ಅಪರಾಧ ಹೇಗಾಯ್ತು ಅಂತ ವಿಚಾರ ಮಾಡಿದಾಗ ಅವರೆಲ್ಲರಿಗೂ ಕೂಡ ಆ ಗೌತಮನಿಗೆ ಈ ಒಂದು ವೃತ್ತಾಂತ ಜ್ಞಾನ ಗೋಚರ ಆಗತ್ತೆ. ಆಗ ಅವರೆಲ್ಲರಿಗೂ ಕೂಡ ಏನ್ ಮಾಡ್ತಾರೆ ಅಂತಂದ್ರೆ ಆ ಎಲ್ಲ ಋಷಿಗಳಿಗೂ ಕೂಡ ಶಾಪವನ್ನ, ಅಂದ್ರೆ ಎಲ್ಲರಿಗೂ ಕೂಡ ಶಾಪವನ್ನ ಕೊಡ್ತಾರೆ, ನಿಮ್ಮ ಜ್ಞಾನವೆಲ್ಲವೂ ಕೂಡ ನಷ್ಟ ಆಗಲಿ ಅಂತ ಹೇಳಿ. ಹಾಗಾದ್ರೆ ಗೌತಮರ ಶಾಪದಿಂದ ಏನಾಯ್ತು ಅಂದ್ರೆ ಜ್ಞಾನ ಉತ್ಸನ್ನಂ ಭಗವಾನ್ ವೇದಾನ್ ಉಜ್ಜಹಾರ ಅಂತ ಹೇಳಿ ಹೇಳಿದ್ರು. ಇಲ್ಲಿ ವಿಚಾರ ಏನು ಅಂದ್ರೆ ಉತ್ಸನ್ನ ಅನ್ನೋ ಶಬ್ದಕ್ಕೆ ಟೀಕಾಕೃತ್ಪಾದ ಅರ್ಥವನ್ನ ಬರ್ತಾರೆ. ನಷ್ಟ ಅಂತ ಅರ್ಥ ಅಲ್ಲ, ತಿರೋಹಿತ ಅಂತ ಹೇಳಿ, ತಿರೋಹಿತ ಅಂತ ಹೇಳಿ ಹೇಳ್ತಾರೆ. ಮುಂದೆ ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಭಗವಾನ್ ವೇದವ್ಯಾಸ ದೇವರು ಏನ್ ಮಾಡ್ತಾರೆ, ಆ ಉಪವೇದಗಳಿಂದ ಒಂದೊಂದು ಸ್ವಲ್ಪ ಸ್ವಲ್ಪ ಭಾಗವನ್ನು ತೆಗೆದುಕೊಂಡು ಪ್ರಸಿದ್ಧವಾದ ಈಗಿರುವಂತಹ ವೇದಗಳನ್ನ ನಿರ್ಮಾಣವನ್ನ ಮಾಡ್ತಾರೆ. ಮತ್ತೆ ಅಲ್ಲೂ ಕೂಡ 24 ಶಾಖೆಗಳನ್ನ ಕೂಡ ನಿರ್ಮಾಣ ಮಾಡಿ ಅನಂತ ಶಾಖೆಗಳಾಗ್ತವೆ. ಮುಂದೆ ಏನ್ ಮಾಡ್ತಾರೆ ಅಂತಂದ್ರೆ ಆ ಕೊನೆಯಾಗಿ ಹೇಳ್ತಾರೆ ಭಾಷ್ಯದ ಕೊನೆಯಲ್ಲಿ, ಬ್ರಹ್ಮರುದ್ರಾದಿ ದೇವೇಶು ಮನುಷ್ಯ ಪಿತೃಪಕ್ಷಿಷು ಜ್ಞಾನಂ ಸಂಸ್ಥಾಪ್ಯ ಭಗವಾನ್ ಕ್ರೀಡತೆ ಪುರುಷೋತ್ತಮ ಅಂತ ಹೇಳಿ. ಅಂದ್ರೆ ಈ ರೀತಿಯಾಗಿ ಎಲ್ಲ ಸೂಕ್ತಗಳನ್ನೆಲ್ಲ ಏನು ನಿರ್ಮಾಣವನ್ನ ಮಾಡಿ ಏನ್ ಮಾಡ್ತಾರೆ, ಎಲ್ಲರಲ್ಲೂ ಕೂಡ ಜ್ಞಾನವನ್ನ ಕೊಟ್ಟ, ಉತ್ಸನ್ನವಾದಂತಹ ಜ್ಞಾನವನ್ನ ಕೊಟ್ಟ ಅಂತ ಹೇಳಿ. ಇಲ್ಲಿ ವಿಚಾರ ಮಾಡಬೇಕಾದದ್ದು ಏನಂದ್ರೆ ಬ್ರಹ್ಮರುದ್ರಾದಿ ದೇವೇಶು ಅಂತ ಹೇಳಿ ಬ್ರಹ್ಮಶಬ್ದವನ್ನು ಕೂಡ ಅಲ್ಲಿ ಇಟ್ಟಿದ್ದಾರೆ. ಹಾಗಾದ್ರೆ ಬ್ರಹ್ಮದೇವರಿಗೆ ಜ್ಞಾನದ ಏನು ತಿರೋಧಾನ ಉಂಟಾ
ಅಂತಂದ್ರೆ ಈಶಾವಾಸ್ಯ ಭಾಷ್ಯದಲ್ಲಿ ಆಚಾರ್ಯ ಹೇಳ್ತಾರೆ, ಭಾಷ್ಯದಲ್ಲಿ ಹೇಳ್ತಾರೆ ಅತಿರೋಹಿತ ವಿಜ್ಞಾನ ದ್ವಾವಿರಪ್ಯಮೃತಂ ಸ್ಮೃತಃ ಅಂತ ಹೇಳಿ. ಅಂದ್ರೆ ತಿರೋಧಾನ ರಹಿತವಾದಂತಹ ಯಾವಾಗಲೂ ಕೂಡ ಪ್ರತಿಭಾತ ಪರಾವರರು ವಾಯುದೇವರು, ಅಂದ್ರೆ ಅವರ ಜ್ಞಾನದ ವಿಸ್ಮರಣೆ ಅಂತ ಅನ್ನೋದು ಇಲ್ವೇ ಇಲ್ಲ. ವಾಯುದೇವರೇ ಇಂಥವರಾದ್ರೆ ಮತ್ತೆ ಬ್ರಹ್ಮದೇವರು ಏನ್ ಹೇಳ್ಬೇಕು, ಮತ್ತೆ ಅವ್ರಿಗೆ ತಿರೋಧಾನ ಇದೆ ಅಂತ ಹೇಳಿ ಮತ್ತೆ ಅಲ್ಲಿ ಮತ್ತೆ ತಿರೋಭೂತವಾದಂತಹ ಜ್ಞಾನವನ್ನ ಕೊಟ್ಟ ಭಗವಂತ ಅಂದ್ರೆ ಏನರ್ಥ ಅಂತಂದ್ರೆ ಅಲ್ಲಿ ಹೇಳ್ತಾರೆ ದೃಢೀಕರಣ ಅಂತ ಹೇಳಿ. ಅಲ್ಲಿ ವ್ಯಾಖ್ಯಾನಕಾರ ಹೇಳ್ತಾರೆ ದೃಢೀಕರಣ, ಅವರಿಗೆ ತಿರೋಧಾನ ಇಲ್ಲ, ಏನಂತ ದೃಢೀಕರಣ, ಇರೋ ಜ್ಞಾನವನ್ನೇ ಗಟ್ಟಿ ಮಾಡಿದ ಅಂತ. ರುದ್ರಾದಿಗಳೇ ಕಿಂಚಿತ್ ತಿರೋಧಾನ ಉಂಟು. ಮತ್ತೆ ಹಂಗಾದ್ರೆ ನಮಗೆ ಕಾಣತ್ತಲ್ಲ ಬ್ರಹ್ಮದೇವರಿಗೆ ತಿರೋಧಾನ ಆದಂತೆ ಅಂದ್ರೆ ಅವರು ಭಕ್ತರ ಅನುಗ್ರಹಕ್ಕೋಸ್ಕರ ಅವರು ತಿರೋಧಾನ ಆದಂತೆ ಏನ್ ಮಾಡ್ತಾರೆ ಅಂದ್ರೆ ತೋರಿಸ್ತಾರೆ, ಹೊರತು ಅವರಿಗೆ ತಿರೋಧಾನ ಅಂತ ಅನ್ನೋದಿಲ್ಲ. ಹಾಗಾಗಿ ಬ್ರಹ್ಮದೇವರಿಗೆ ಏನು ಜ್ಞಾನವನ್ನ ದೃಢ ಮಾಡೋದಕ್ಕೋಸ್ಕರ ರುದ್ರಾದಿಗಳಿಂದ ಹಿಡಿದು ನಮ್ಮವರಿಗೆಲ್ಲ ಕೂಡ ತಿರೋಧಾನ, ನಮ್ಗಂತೂ ಜ್ಞಾನವೇ ಇರೋದಿಲ್ಲ, ಹೊಸ ಜ್ಞಾನವನ್ನೇ ಹುಟ್ಟಾಕಬೇಕು. ಹಾಗಾಗಿ ಭಗವಾನ್ ವೇದವ್ಯಾಸರು ಸೂಕ್ತಗಳನ್ನೆಲ್ಲ ನಿರ್ಮಾಣವನ್ನ ಮಾಡಿದರು. ಆ ಸೂಕ್ತಗಳ ನಿರ್ಮಾಣ ಆದ ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಮೊದಲನೇ ಸೂತ್ರದಲ್ಲಿ ಬ್ರಹ್ಮನ ಜಿಜ್ಞಾಸೆಯನ್ನ ಹೇಳಿ, ಎರಡನೇ ಸೂತ್ರದಲ್ಲಿ ಲಕ್ಷಣವನ್ನ ಹೇಳಿ, ಮತ್ತು ಅದು ಶಾಸ್ತ್ರಗಮ್ಯತ್ವ ಅಂತ ಹೇಳಿ, ಮತ್ತು ಆ ಭಗವಂತನಲ್ಲೇ ಪರಮ ಮುಖ್ಯ ವೃತ್ತಿಯಿಂದ ಎಲ್ಲ ಶಬ್ದಗಳು ಕೂಡ ಬ್ರಹ್ಮನಲ್ಲೇ ಸಮನ್ವಯ ಆಗತ್ತೆ ಅಂತ ಹೇಳ್ತಾರೆ. ಅದಾದ ಮೇಲೆ ಅಲ್ಲಿ ಬರುವಂತಹ ಏನೋ ಶಾಸ್ತ್ರ ಪ್ರತಿಪಾದ್ಯತ್ವ ಭಗವಂತನಲ್ಲಿ ಇಲ್ಲ ಅಂತ ಹೇಳಿ ಏನು ಪರಕೀಯರು ಶಂಕಾ ಮಾಡ್ತಾರೆ, ಅದನ್ನ ಈಕ್ಷತ್ಯಧಿಕರಣದಿಂದ ನಿರಾಕರಣೆಯನ್ನ ಮಾಡಿ ಆನಂದಮಯ ಅಧಿಕರಣದಿಂದ ಏನು ಅಂತಾರೆ ವಿಷಯವನ್ನ ಪ್ರಾರಂಭವನ್ನ ಮಾಡ್ತಾರೆ. ಏನು ಅಂತಂದ್ರೆ ಎಲ್ಲ ಶಬ್ದಗಳು ಕೂಡ ಭಗವಂತನಲ್ಲಿ ಸಮನ್ವಯ ಆಗತ್ತೆ ಅಂತ ಹೇಳಿದ್ರು. ಯಾವ ಶಬ್ದಗಳು ಅಂದ್ರೆ ಯಾವ ಶಬ್ದಗಳಂತ ಎತ್ಕೊಳ್ಬೇಕು? ಪ್ರಸಿದ್ಧವಾದಂತಹ ಲೌಕಿಕ ಶಬ್ದಗಳ ಅಂದ್ರೆ ವೈದಿಕ ಶಬ್ದಗಳಂತ ಎತ್ಕೊಳ್ಬೇಕು. ವೈದಿಕ ಶಬ್ದಗಳು ಹೇಗಿದೆ ಅಂತಂದ್ರೆ 4 ವಿಧವಾಗಿ ಇದೆ ವೈದಿಕ ಶಬ್ದಗಳು. ಏನು ಬ್ರಹ್ಮನಲ್ಲಿ ಪ್ರಸಿದ್ಧವಾದಂತಹ ಶಬ್ದಗಳು, ಮತ್ತು ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳು, ಮತ್ತು ಉಭಯತ್ರ ಪ್ರಸಿದ್ಧವಾದ ಶಬ್ದಗಳು, ಮತ್ತು ಅನ್ಯತ್ರೈವ ಪ್ರಸಿದ್ಧವಾದಂತಹ ಶಬ್ದಗಳು ಅಂತ ಹೇಳಿ 4 ವಿಧವಾದ ವೈದಿಕ ಶಬ್ದಗಳಿದೆ. ಆ 4 ವಿಧವಾದಂತಹ ವೈದಿಕ ಶಬ್ದಗಳು ಬ್ರಹ್ಮನಲ್ಲಿ ಸಮನ್ವಯ. ಅಂದ್ರೆ ಮೊದಲನೇದು ಬ್ರಹ್ಮನಲ್ಲಿ ಪ್ರಸಿದ್ಧವಾದಂತಹ ಶಬ್ದಗಳನ್ನ ಬ್ರಹ್ಮನಲ್ಲಿ ಅದು ಹೇಳತ್ತೆ ಅಂತ ಹೇಳೋದ್ ಬೇಕಾಗಿಲ್ಲ, ಯಾಕೆ ಬ್ರಹ್ಮನಲ್ಲಿಯೇ ಪ್ರಸಿದ್ಧವಾದದ್ರಿಂದ. ಇನ್ನು 3 ಶಬ್ದಗಳು, 3 ವಿಧವಾದ ಶಬ್ದಗಳಿದೆ. ಅನ್ಯತ್ರ ಪ್ರಸಿದ್ಧ, ಅನ್ಯತ್ರೈವ ಪ್ರಸಿದ್ಧ ಮತ್ತು ಉಭಯತ್ರ ಪ್ರಸಿದ್ಧ ಅಂತೇಳಿ. ಇಲ್ಲಿ ಆನಂದಮಯಾಧಿಕರಣದಿಂದ ಪ್ರಕೃತ್ಯಧಿಕರಣ ಪರ್ಯಂತ ಏನ್ ಮಾಡ್ತಾರೆ ಅಂದ್ರೆ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳನ್ನ ಸಮನ್ವಯನ್ನ ಮಾಡ್ತಾರೆ. ಮತ್ತೆ ಈ ಶಬ್ದಗಳು ಕೂಡ ಮತ್ತೆ 2 ವಿಭಾಗ ಉಂಟು, ನಾಮಾತ್ಮಕ ಮತ್ತು ಲಿಂಗಾತ್ಮಕ ಅಂತ ಹೇಳಿ. ಏನು ನಾಮಾತ್ಮಕ ಲಿಂಗಾತ್ಮಕ ಅಂತಂದ್ರೆ ಸಾಕ್ಷಾತ್ ಧರ್ಮಿ ಪ್ರತಿಪಾದಕವಾದಂತಹ ಶಬ್ದ ನಾಮಾತ್ಮಕ ಅಂತ ಹೇಳ್ತಾರೆ. ಅಂದ್ರೆ ಏನು ಧರ್ಮಿ ಪ್ರತಿಪಾದಕವಾದದ್ದು ಅಂತಂದ್ರೆ, ಈಗ ರಾಮ ಅಂತ ಒಬ್ಬ ಹೆಸರು ಇರುತ್ತೆ, ರಾಮ ಎಂಬ ವ್ಯಕ್ತಿ. ಆ ರಾಮ ಅಂತನ್ನೋ ವ್ಯಕ್ತಿಯನ್ನ ತಿಳಿಸ್ಕೊಡ್ತು ಅಂದ್ರೆ ನಾಮಾತ್ಮಕವಾದಂತಹ ಶಬ್ದ ಅಂತ ಹೇಳಿ. ಈಗ ಧರ್ಮಿ ಆದ್ರೆ ಲಿಂಗಾತ್ಮಕವಾದ ಶಬ್ದಗಳು ಅಂದ್ರೆ ಏನರ್ಥ ಅಂತಂದ್ರೆ ಅದು ಹೇಳುವಂತೆ ಲಿಂಗ ಹೇತು ಅಂದ್ರೆ ಧರ್ಮ ಇದೆ ಅಂತನ್ನೋ ಮೂಲಕವಾಗಿ ಧರ್ಮಿಯನ್ನ ಹೇಳಿಕೊಡೋ ಶಬ್ದವನ್ನ ಲಿಂಗಾತ್ಮಕ. ಆನಂದ ಅಂತ ಕರೀತೇವೆ. ಅವನ ಆನಂದ ಸುಖದ ಸುಖನ ಅವನು ಅಲ್ಲ, ಸುಖ ಅವನಲ್ಲಿ ಇದೆ, ಹಾಗಾಗಿ ಆನಂದ ಅಂತ ಕರಿತೀವಿ. ಇದು ಏನಂತಾರೆ, ಇದು ಲಿಂಗಾತ್ಮಕವಾದಂತಹ ಶಬ್ದಗಳು. ಹಾಗಾದ್ರೆ ಪ್ರಥಮ ಪಾದದಲ್ಲಿ ಏನ್ ಮಾಡ್ತಾರೆ ಭಗವತ್ಪಾದರು ಅಥವಾ ಭಗವಾನ್ ವೇದವ್ಯಾಸ ದೇವರು ಏನ್ ಹೇಳ್ತಾರೆ ಅಂತಂದ್ರೆ ಅನ್ಯತ್ರ ಪ್ರಸಿದ್ಧವಾದ ನಾಮಾತ್ಮಕ ಹಾಗೂ ಲಿಂಗಾತ್ಮಕವಾದ ಶಬ್ದಗಳನ್ನ ಸಮನ್ವಯನ ಮಾಡ್ತಾರೆ. ಅಂದ್ರೆ ಆನಂದಮಯ, ಆನಂದ ಇತ್ಯಾದಿ ಶಬ್ದಗಳನ್ನ ಸಮನ್ವಯವನ್ನ ಮಾಡ್ತಾರೆ. ಎಲ್ಲಾ ಶಬ್ದಗಳು ಸಮನ್ವಯ ಅಂತ ಹೇಳಿದ್ರೆ ಯಾವ ಅಂದ್ರೆ ಶೃಂಗಿಗ್ರಾಹಕತೆ, ಯಾಕೆ ಅನಂತಾವಯ ವೇದ, ಅನಂತವಾಗಿದೆ ವೇದಗಳು. ಆ ಎಲ್ಲಾ ಏನು ಶಬ್ದಗಳನ್ನ ಸಮನ್ವಯ ಮಾಡ್ತಾ ಹೋದ್ರೆ ಏನಾಗುತ್ತೆ, ಆಯುಷ್ಯವೇ ಮುಗಿದು ಹೋಗುತ್ತೆ. ನಾವು ಅದನ್ನ ತಿಳ್ಕೊಳ್ಳೋದು ಯಾವಾಗ, ಅನುಷ್ಠಾನ ಮಾಡೋದು ಯಾವಾಗ. ಹಾಗಾದ್ರೆ ಶೃಂಗಿಗ್ರಾಹಕತೆ ಅಂತಂದ್ರೆ ಸುಮ್ಮನೆ ಒಂದು ಪರಿಚಯಾತ್ಮಕವಾಗಿ ಹೇಳೋದು. ಹಾಗಾಗಿ ಇಲ್ಲೇನ್ ಮಾಡ್ತಾರೆ ಅಂತಂದ್ರೆ ಓಂ ಆನಂದಮಯೋಭ್ಯಾಸಾತ್ ಓಂ ಅನ್ನೋ ಸೂತ್ರ. ಆ ಸೂತ್ರದಲ್ಲಿ ಏನ್ ಮಾಡ್ತಾರೆ, ಪ್ರಧಾನವಾಗಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಈ 5 ಶಬ್ದಗಳನ್ನ ಭಗವಂತನಲ್ಲಿ ಸಮನ್ವಯವನ್ನ ಮಾಡ್ತಾರೆ. ಅಂದ್ರೆ ಇದು ಎಲ್ಲವೂ ಕೂಡ ವಿಷ್ಣುವಾಚಕ, ಪರಬ್ರಹ್ಮವಾಚಕವಾಗಿದೆ ಅಂತ. ಕೆಲವರು ಏನ್ ಹೇಳ್ತಾರೆ ಅಂತಂದ್ರೆ ಈ ಎಲ್ಲಾ ಶಬ್ದಗಳು ಕೂಡ ಪರಬ್ರಹ್ಮ ವಿಷ್ಣುವಾಚಕ ಅಲ್ಲ, ಕೋಶಾದಿಗಳನ್ನ ಹೇಳಿಕೊಡತ್ತೆ, ಹಾಗಾಗಿ ಇದು ಪರಬ್ರಹ್ಮವಾಚಕ ಅಲ್ಲ ಅಂತ ಹೇಳಿ ಅವರ ಅನೇಕ ಯುಕ್ತಿಗಳನ್ನ ಹೇಳ್ತಾರೆ. ಪ್ರಧಾನವಾಗಿ ಪ್ರಾಚುರ್ಯ ಮಯಟ್ ಪ್ರತ್ಯಯ ಇದೆ. ಅಲ್ಲಿ ಮಯಟ್ ಪ್ರತ್ಯಯ ಏನಿದೆಯಲ್ಲ ಅದು ವಿಕಾರ ಅನ್ನೋ ಅನ್ನವಿಕಾರ, ಅನ್ನಮಯ ಅಂದ್ರೆ ಅನ್ನವಿಕಾರ ಅಂದ್ರೆ ಶರೀರ, ಪುರುಷನನ್ನ ಹೇಳತ್ತೆ ಹೊರತು ಬ್ರಹ್ಮನನ್ನ ಹೇಳೋದಿಲ್ಲ ಅನ್ನಮಯ ಶಬ್ದ ಅಂತ ಹೇಳ್ತಾರೆ. ಅಲ್ಲಿಗೆ ಅದಕ್ಕೆ ಸಮಾಧಾನವನ್ನು ಹೇಳ್ತಾರೆ. ಅಲ್ಲಿ ಅನೇಕಾರ್ಥದಲ್ಲಿ ಮಯಟ್ ಪ್ರತ್ಯಯ ಬರುತ್ತೆ.
ಮಯಟ್ ಪ್ರತ್ಯಯ ಒಂದು ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ, ಆನಂದಮಯ ಅಂತ ಆಗತ್ತೆ. ನೀವು ವಿಕಾರ ಅನ್ನೋ ಅರ್ಥದಲ್ಲಿ ಆ ಮಯಟ್ ಬಂದಿದೆ, ಹಾಗಾಗಿ ಆ ಪರಬ್ರಹ್ಮ ವಾಚಕ ಅಲ್ಲ, ಪರಬ್ರಹ್ಮನ ತಿಳಿಸತ್ತೆ ಅಂತ ಹೇಳೋದು ಸರಿಯಲ್ಲ. ಯಾಕೆ ಅಂತಂದ್ರೆ ಪ್ರಾಚುರ್ಯ ಎಂಬ ಅರ್ಥದಲ್ಲಿಯೂ ಕೂಡ ಮಯಟ್ ಪ್ರತ್ಯಯ ಇದೆ. ಹಾಗಾಗಿ ನೀವೇನ್ ಮಾಡ್ಬೋದು ಅಂತ ಪ್ರಾಚುರ್ಯ ಅನ್ನೋ ಅರ್ಥವನ್ನು ಇಟ್ಟುಕೊಂಡು ಪರಬ್ರಹ್ಮ ಅಂದ್ರೆ ಅನ್ನ ಪ್ರಚುರ, ಆನಂದ ಪ್ರಚುರ, ಹಾಗಾಗಿ ಜ್ಞಾನ ಪ್ರಚುರ, ಹಾಗಾಗಿ ಇವನು ಬ್ರಹ್ಮನನ್ನ ಹೇಳತ್ತೆ ಅಂತ ಹೇಳ್ಬೋದಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ ಸಿಕ್ಕಿಬಿದ್ರಿ ನೀವು ಅಂತಾರೆ. ಪ್ರಾಚುರ್ಯ ಅನ್ನೋ ಅರ್ಥವನ್ನು ಇಟ್ಕೊಂಡ್ರು ಕೂಡ ನೀವು ಬ್ರಹ್ಮನನ್ನ ಹೇಳಲಿಕ್ಕೆ ಬರೋದಿಲ್ಲ. ಯಾಕೆಂದ್ರೆ ಪ್ರಚುರ ಅಂತ ಹೇಳಿದಾಗ ತದೇಕದೇಶವಾದ ಅಲ್ಪತ್ವವನ್ನು ತಿಳಿಸತ್ತಲ್ಲಿ. ಅಂದ್ರೆ ಇವಾಗ ಅವನಲ್ಲಿ ಐಶ್ವರ್ಯ ಪ್ರಾಚುರ್ಯ ಇದೆ ಅಂದ್ರೆ ಪೂರ್ತಿ ಮಹಾಶ್ರೀಮಂತ ಅಲ್ಲ, ಲವಲೇಶ ದರಿದ್ರ ಇದೆ ಅಂತ ಹೇಳಿ ಇವನೇನ್ ಹೇಳತ್ತೆ ಪ್ರಾಚುರ್ಯ ಹೆಚ್ಚಿದೆ ಅಂತ ಹೇಳಿ ಹೇಳ್ತೀವಿ. ಹಾಗಾದ್ರೆ ಮತ್ತೆ ಸಿಕ್ಬಿದ್ರೆ ಅಂದ್ರೆ ನೀವೇನು ಅನ್ನ ಜ್ಞಾನ ಪ್ರಚುರ, ಆನಂದ ಪ್ರಚುರ ಅಂತ ಹೇಳಿದಾಗ ಬ್ರಹ್ಮನಲ್ಲಿ ನೀವೇನು ಒಪ್ಬೇಕಾಗತ್ತೆ, ಅಜ್ಞಾನ ದುಃಖ ಅಲ್ಪತ್ವವನ್ನು ಒಪ್ಬೇಕಾಗತ್ತೆ ಅಂತ ಆಕ್ಷೇಪವನ್ನ ಮಾಡ್ತಾರೆ. ಅದಕ್ಕೆ ದೃಷ್ಟಾಂತವನ್ನ ಕೊಡ್ತಾರೆ. ಹಂಗಲ್ಲ, ಪ್ರಚುರ ಅನ್ನೋ ಅರ್ಥ ಹಂಗೆ ತಗೋಬಾರ್ದು. ಇಲ್ಲಿ ಏನಂತ ತಗೋಬೇಕು ಅಂತಂದ್ರೆ, ಇವಾಗ ಪ್ರಚುರವಾದಂತಹ ಪ್ರಕಾಶ ಸೂರ್ಯನಲ್ಲಿ ಇದೆ ಅಂತ ಹೇಳಿದಾಗ ಅವನಲ್ಲಿ ಅಂಧಕಾರ ಇದೆ ಅಂತ ಹೇಳಕ್ ಬರತ್ತಾ? ಪ್ರಚುರವಾದಂತ ಪ್ರಕಾಶ ಕೊಡ್ತಾನೆ ಸೂರ್ಯ ಅಂತಂದ್ರೆ ಅವನಲ್ಲಿ ಅಂಧಕಾರ ಇರತ್ತ? ಅಂಧಕಾರ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಮತ್ತಷ್ಟೇ ಅಲ್ಲ, ಅನ್ನ ಪ್ರಚುರೋ ಸತ್ರ ಅಂತೇಳಿ ಹೇಳ್ತೀವಿ. ಅಂದ್ರೆ ಸತ್ರ ಅಂದ್ರೆ ಯಾಗ ಮಾಡುವಂತಹ ಸ್ಥಳದಲ್ಲಿ ಅನ್ನ ಪ್ರಾಚುರ್ಯ ಇದೆ ಅಂದ್ರೆ ಅಲ್ಲಿ ದುರ್ಭಿಕ್ಷವನ್ನು ಹೇಳಲಿಕ್ಕೆ ಬರುತ್ತಾ? ದುರ್ಭಿಕ್ಷವನ್ನು ಹೇಳಲಿಕ್ಕೆ ಬರೋದಿಲ್ಲ. ಹಾಗೆ ಹೇಗೋ ಇಲ್ಲೂ ಕೂಡ ಆನಂದ ಪ್ರಚುರ, ಜ್ಞಾನ ಪ್ರಚುರ, ಅನ್ನ ಪ್ರಚುರ ಅಂತಂದಾಗ ಇಲ್ಲೂ ಕೂಡ ಅಜ್ಞಾನದ ಅಥವಾ ದುಃಖದ ಒಂದು ಲೇಷವನ್ನ ಒಪ್ಪೋ ಪ್ರಸಕ್ತಿ ಬರೋದಿಲ್ಲ ಅಂತ ಹೇಳಿ ಹೇಳ್ತಾರೆ. ಸರಿ, ಅನ್ನ ಅಂತಂದಾಗ ಏನು ಹೇಳ್ಬೋದು? ಅನ್ನ ಅಂತಂದ್ರೆ ಪ್ರಸಿದ್ಧವಾದಂತಹ ಪ್ರಾಕೃತವಾದಂತಹ ಅನ್ನ, ಔಷಧಿಗಳನ್ನ ಪ್ರಸಿದ್ಧವಾಗಿದೆ. ನೀವು ಭಗವಂತನಲ್ಲಿ ಅನ್ನ ಶಬ್ದವನ್ನು ಹೇಗೆ ಹೇಳ್ತೀರಾ ಅಂತ. ಅದಕ್ಕೆ ಏನ್ ಹೇಳ್ತಾರೆ? ಅದ್ಯತೆ ಅತ್ತಿಚ ಭೂತಾನಿ ಅಂತ ಹೇಳಿ ಹೇಳ್ತಾರೆ. ಅನ್ನ ಅಂತಂದ್ರೆ ಏನು ಅಂತಂದ್ರೆ ಭಗವಂತನಿಂದ ತಿನ್ನಲ್ಪಡ್ತೀವಿ ನಾವು, ಹಾಗಾಗಿ ಅನ್ನ, ನಾವು ಭಗವಂತನಿಗೆ ಅನ್ನ. ಮತ್ತೆ ಭೂತಗಳು ನಾವೆಲ್ಲರೂ ಕೂಡ ಭಗವಂತನನ್ನ ತಿಂತೇವೆ, ಹಾಗಾಗಿ ಭಗವಂತ ಅನ್ನ ಅಂತ ಕರೀತಾರೆ. ಭಗವಂತನಿಂದ ಅತ್ತಾಚರಾಚರ ಗ್ರಹಣಾತ್, ಹೌದು ಭಗವಂತ ನಮ್ಮನ್ನ ಸಂಹಾರ ಮಾಡ್ಬೇಕಾದ್ರೆ ಸ್ವೀಕಾರ ಮಾಡ್ತಾನೆ, ಹೌದು. ಆದ್ರೆ ಭಗವಂತನ ನಾವು ತಿನ್ನೋದು ಹೇಗೆ ಅಂತ ಹೇಳಿದಾಗ ಅಲ್ಲಿ ಹೇಳ್ತಾರೆ, ಇಲ್ಲಿ ಏನಂತಂದ್ರೆ ಅನ್ನ ಅಂತಂದ್ರೆ ಏನು ಅಂತಂದ್ರೆ ಭಗವಂತ ಅವನು ಉಪಾದೇಯನಾಗಿದ್ದಾನೆ ನಮ್ಗೆ ಅಂತಂದೇನು, ಭಗವಂತ ನಮಗೆ ಸಹಕಾರಿ, ನಮ್ಗೆ ಏನ್ ಮಾಡ್ತಾನೆ ಅಂದ್ರೆ ಭಗವಂತನನ್ನು ನಾವು ತಿಂತೇವೆ, ಭಗವಂತನ ಸಹಾಯದಿಂದ ಅನುಗ್ರಹದಿಂದ ನಾವೆಲ್ಲವೂ ಕೂಡ ಇದ್ದೇವೆ ಅನ್ನೋ ಅರ್ಥದಲ್ಲಿ ಅತ್ತಿಚ ಅದ್ಯತೆ ಅಂತೇಳಿ ಪ್ರಯೋಗವನ್ನ ಮಾಡ್ತಾರೆ. ಅಂದ್ರೆ ಭಗವಂತ ನಮ್ಮನ್ನ ಏನು ಆಹಾರತ್ವೇನ ಸ್ವೀಕಾರ ಮಾಡ್ತಾನೆ, ಮತ್ತು ಭಗವಂತನನ್ನ ನಾವು ಸ್ವೀಕಾರ ಮಾಡ್ತೀವಿ ಹೇಗೆ ಅಂತಂದ್ರೆ ನಮಗೆ ಭಗವಂತ ಉಪಜೀವ್ಯನಾಗಿದ್ದಾನೆ, ಭಗವಂತ ಇರೋದರಿಂದ ನಾವೆಲ್ಲರೂ ಕೂಡ ಇದ್ದೇವೆ ಅಂತ ಹೇಳ್ತೇವೆ. ಇನ್ನೊಂದು ಆನಂದಮಯೋಭ್ಯಾಸ ಅನ್ನುವಲ್ಲಿ ಈ ಪಂಚರೂಪಗಳು ಅಂದ್ರೆ ಪಂಚಶಬ್ದಗಳು ಕೂಡ ಭಗವಂತನನ್ನ ಪ್ರತಿಪಾದನೆ ಮಾಡತ್ತೆ ಅಂತನ್ನೋ ವಿಷಯದಲ್ಲಿ ಹೇತುವನ್ನು ಏನ್ ಕೊಟ್ಟಿದ್ದಾರೆ ಸೂತ್ರಕಾರರು ಅಂತಂದ್ರೆ ಅಭ್ಯಾಸಾತ್, ಬ್ರಹ್ಮ ಶಬ್ದಸ್ಯ ಚ ಅಭ್ಯಾಸಾತ್ ಅಂತ ಹೇಳಿ. ಬ್ರಹ್ಮ ಶಬ್ದ ಆನಂದೋ ಬ್ರಹ್ಮೇತಿ ವ್ಯಜಾನಾತ್, ಅನ್ನಂ ಬ್ರಹ್ಮೇತಿ ವ್ಯಜಾನಾತ್, ಈ ಐದೂ ಕಡೆಯೂ ಕೂಡ ಬ್ರಹ್ಮ ಶಬ್ದದ ಒಂದು ಅಭ್ಯಾಸ ಅಂತಂದ್ರೆ ಅಸಕೃತ ಉಕ್ತಿ ಇರ್ತಾ ಇರೋದರಿಂದ, ಅಂದ್ರೆ ಮೇಲಿಂದ ಮೇಲೆ ಬ್ರಹ್ಮ 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 ಅಂತ ಇರ್ತಾ ಇರೋದರಿಂದ ಎಲ್ಲಾ ಶಬ್ದಗಳು ಕೂಡ ಬ್ರಹ್ಮನನ್ನ ತಿಳಿಸ್ಕೊಡತ್ತೆ ಅಂತೇಳಿ ಹೇಳಿದ್ರು. ಅಲ್ಲಿ ಅನೇಕ ಪ್ರಶ್ನೆಗಳನ್ನ ಮಾಡಿ ಒಂದು ಪ್ರಶ್ನೆ ಏನ್ ಮಾಡ್ತಾರೆ ಅಂತಂದ್ರೆ, ಬ್ರಹ್ಮ ಶಬ್ದ ಇದೆ ಅಂದ ಮಾತ್ರಕ್ಕೆ ಅದು ವಿಷ್ಣು ವಾಚಕ ಅಂತ ಆಗ್ಬೇಕಾಗಿಲ್ಲ. ಯಾಕೆಂದ್ರೆ ಬ್ರಹ್ಮ ಶಬ್ದ ಅಂತನ್ನೋದು ಬೇರೆ ಕಡೆಗೂ ಕೂಡ ಅನ್ಯತ್ರ ಪ್ರಸಿದ್ಧವಾಗಿದೆ ಬ್ರಹ್ಮ ಶಬ್ದ. ಹಾಗಾಗಿ ಅದು ವಿಷ್ಣುವಾಚಕ ಎಲ್ಲಿ ಪ್ರಸಿದ್ಧವಾಗಿದೆ ಅಂತಂದ್ರೆ ಋತಂ ಸತ್ಯಂ ಪರಂ ಬ್ರಹ್ಮ ಪುರುಷಂ ಕೃಷ್ಣ ಪಿಂಗಲಂ ಮೂರ್ಧ್ವರೇತಂ ವಿರೂಪಾಕ್ಷಂ ಶಂಕರಂ ನೀಲಲೋಹಿತಂ ಅಂತನ್ನುವಲ್ಲಿ ಇದು ಶ್ರುತಿ. ಈ ಶ್ರುತಿಯಲ್ಲಿ ಏನಾಗಿದೆ, ಬ್ರಹ್ಮ ಶಬ್ದ ಅಂತನ್ನುವುದು ರುದ್ರದೇವರಲ್ಲೂ ಪ್ರಸಿದ್ಧವಾಗ್ತಾ ಇದೆ ಅಂತ ತೋರ್ತಾ ಇರೋದರಿಂದ ಹಾಗಾಗಿ ಇದು ವಿಷ್ಣುವಾಚಕ ಅಂತ ಹೇಳಿ ಬರೋಕೆ ರುದ್ರನು ಕೂಡ ಬ್ರಹ್ಮ ಶಬ್ದ ಆಗ್ತಾ ಇದೆ. ಬ್ರಹ್ಮ ಶಬ್ದಕ್ಕೆ ಎರಡು ಅರ್ಥ ಇದೆ, ಒಂದು ವಿಷ್ಣು ಒಂದು ಶಿವ ಅಂತ ಅರ್ಥ ಇದೆ. ಹಾಗಾದ್ರೆ ಆನಂದೋ ಬ್ರಹ್ಮೇತಿ ವ್ಯಜಾನಾತ್ ಅಂದಾಗ ಆ ಆನಂದಾದಿ ಶಬ್ದ ಅಥವಾ ಆನಂದಮಯಾದಿ ಶಬ್ದಗಳಿಂದ ಭಗವಂತನನ್ನ ಅಂದ್ರೆ ವಿಷ್ಣುವನ್ನ ತಿಳ್ಕೋಬೇಕು, ರುದ್ರನನ್ನ ತಿಳ್ಕೋಬೇಕು ಅಥವಾ ಚತುರ್ಮುಖನನ್ನ ತಿಳ್ಕೋಬೇಕು ಅಂತ ಜಿಜ್ಞಾಸೆ ಬರ್ತದೆ. ನಿರ್ಣಯ ಆಗೋದಿಲ್ಲ, ಅಂದ್ರೆ ಸೂತ್ರಗಳು ಇರೋದೇ ನಿರ್ಣಯ ಮಾಡ್ಲಿಕ್ಕೆ. ಮತ್ ನೀವು ವ್ಯಭಿಚಾರ ಬಂತಲ್ಲ ಅಂತ ಪ್ರಶ್ನೆ ಮಾಡಿಕೊಂಡಾಗ ಅದಕ್ಕೆ ಹೇಳ್ತಾರೆ, ಅಲ್ಲಿರುವಂತಹದ್ದಕ್ಕೆ ಎರಡು, ಅಂದ್ರೆ ಪ್ರಥಮ ಭಾಗಕ್ಕೆ ವಿಷ್ಣು ಅಂತ ಅರ್ಥ, ದ್ವಿತೀಯ ಭಾಗಕ್ಕೆ ಅಂತ ಶಂಕರ ಅಂತ ಹೇಳಿ ಅರ್ಥ. ಹಂಗ್ಯಾಕೆ ಅರ್ಥ ಮಾಡಬೇಕು ಅಂತಂದ್ರೆ ಅಲ್ಲಿ ಹೇಳ್ತಾರೆ ಉದ್ದೇಶ ದ್ವಿತೀಯ ಇತ್ಯಾದಿಗಳನ್ನ ಹೇಳಿದ ಪ್ರಧಾನವಾದ ಯುಕ್ತಿ ಏನು ಅಂತಂದ್ರೆ, ಅಲ್ಲಿ ಮುಂದೆ ಅದೇ ಶ್ರುತಿಯ ಭಾಗದಲ್ಲಿ ಮುಂದೆ ಏನಾಗುತ್ತೆ, ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಬ್ರಹ್ಮ ಅಂತ ಹೇಳಿದಾಗ
ಒಂದು ವೇಳೆ ಶಂಕರನಿಗೆ ಏನಾದ್ರು ಹೇಳಬಿಟ್ರೆ ಅವಾಗ ಏನಾಗುತ್ತೆ ಬ್ರಹ್ಮಾಧಿಪತಿ ಅಂತ ಶಬ್ದ ಬರುತ್ತೆ. ಅಂದ್ರೆ ಬ್ರಹ್ಮನು ಅಧಿಪತಿಯಾಗಿ ಉಳ್ಳವನ ಯಾರು ಶಂಕರ ಅಂತ ಅರ್ಥ ಆಗತ್ತೆ. ಹಾಗ ಅರ್ಥ ಆದಾಗ ಶಿವ ಏನಾದ್ರೂ ಬ್ರಹ್ಮ ಅವನ್ ಮೇಲಿದ್ದಾನೆ ಅಂತ, ಚತುರ್ಮುಖ ಬ್ರಹ್ಮ ಮೇಲಿದ್ದಾನೆ ಅಂತ ಆದಾಗ ಅವನು ಆನಂದಮಯಾದಿ ಶಬ್ದಗಳಾಗ್ಲಿ ಅಥವಾ ಆನಂದಮಯ ಅಥವಾ ಆನಂದ ಇತ್ಯಾದಿ ಶಬ್ದಗಳಿಂದ ವಾಚ್ಯ ಅಂತ ಸ್ವೀಕಾರ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಅವ್ರಂತರ ಈ ಸಮಸ್ಯೆನೆ ಮಾಡೋದು ಬೇಡ. ಇಷ್ಟೆಲ್ಲ ಬ್ರಹ್ಮಾಧಿಪತಿ ಅಂತಿದೆಯಲ್ಲ, ಬ್ರಹ್ಮಾಧಿಪತಿ ಬಹುರ್ವಿ ಯಾಕೆ ಮಾಡ್ತೀರಿ ಯಸ್ಯ ಅಂತ ಹೇಳಿ ನೀವು ಬೇರೆ ಸಮಾಸ ಮಾಡ್ಬಿಡಿ. ಬ್ರಹ್ಮಣ ಅಧಿಪತಿ, ಬ್ರಹ್ಮನಿಗೆ ಇವನೇ ಅಧಿಪತಿ ಅಂತ ಮಾಡ್ಬಿಡಿ, ನೀವು ಸಮಸ್ಯೆನೇ ಇರಲ್ವಲ್ಲ ಅಂತ ಹೇಳಿದಾಗ ಅಲ್ಲಿ ನಿರ್ಣಾಯಕತ್ವೇನ ಆಚಾರ್ಯರು ಮಹಾವ್ಯಾಕರಣದ ಯುಕ್ತಿಯನ್ನ ಚಾಲನೆ ಮಾಡ್ತಾರೆ. ಏನಂತಾರೆ, ಪೂರ್ವಾಂತ ಸ್ವರಿತೇ ಪುಂಸೋಹೋ ಬಹುರ್ವಿಹಿತ್ತಮಿಷ್ಯತಿ ಅಂತ ಹೇಳಿ. ಅಂದ್ರೆ ಎಲ್ಲಿ ಪೂರ್ವಾಂತ ಸ್ವರಿತ ಸ್ವರ ಇರತ್ತೋ ಅಲ್ಲಿ ಬಹುರ್ವಿ ಸಮಾಸವನ್ನ ಮಾಡಬೇಕು ಅಂತೇಳಿ ಮಹಾವ್ಯಾಕರಣದ ನಿಯಮ ಉಂಟು ಅಂತ ಹೇಳಿ. ಅದಕ್ಕೆ ಒಂದು ಪೂರ್ವ ಪೀಠಿಕಾ ರೂಪಕ ಒಂದು ಆಖ್ಯಾನವನ್ನ ಹೇಳ್ತಾರೆ, ಅಂದ್ರೆ ಒಂದು ಕಥೆಯನ್ನ ಹೇಳ್ತಾರೆ, ವೃತ್ರಾಸುರನ ಕತೆ. ಸ್ವಾಹೇಂದ್ರ ಶತ್ರು ವರ್ಧಸ್ವ ಅಂತ ಹೇಳಿ ವೃತ್ರಾಸುರನ ತಂದೆ ಏನ್ ಮಾಡ್ತಂದ್ರೆ ಅಲ್ಲಿ ಇಂದ್ರನನ್ನು ಕೊಲ್ಲುವಂತಹ ಮಗ ಬೇಕು ಅಂತ ಹೇಳಿ ಹೋಮವನ್ನ ಮಾಡ್ತಾನೆ. ಮಾಡ್ಬೇಕಾದ್ರೆ ಏನಾಯ್ತು ಅಂತಂದ್ರೆ ಸ್ವಾಹೇಂದ್ರ ಶತ್ರು ವರ್ಧಸ್ವ ಅಲ್ಲಿ ಊಹಾಸ್ವರವನ್ನ ಹೇಳಬೇಕಿತ್ತು. ಅವ್ರೇನ್ ಮಾಡ ಸ್ವರಿತಸ್ವರವನ್ನ ಹೇಳಿದಾಗ ಆ ಸ್ವರಿತಸ್ವರವನ್ನ ಹೇಳ್ದೆ ಊಹಾಸ್ವರವನ್ನು ಹೇಳಲಿಲ್ಲ. ಅವನು ಏನ್ ಮಾಡೋದು, ಬೇರೆ ಸ್ವರವನ್ನ ಅಪಭ್ರಂಶವನ್ನ ಮಾಡಿದಾಗ ಉಲ್ಟಾ ಆಯ್ತು. ಏನಾಯ್ತು ಬಹುರ್ವಿ ಸಮಾಸ. ಇಂದ್ರನಿಂದ ಕೊಲ್ಲಿಸಿಕೊಳ್ಳುವಂತಹ ಮಗ ಹುಟ್ಟಿದ, ವೃತ್ರಾಸುರ ಹುಟ್ಟಿದ. ಇದರಿಂದ ನಮ್ಗೆ ಏನು ಗೊತ್ತಾಗತ್ತೆ ಅಂತಂದ್ರೆ ಇಲ್ಲಿ ಎಲ್ಲಿ ಪೂರ್ವಾಂತ ಸ್ವರಿತ ಇರತ್ತೋ ಅಲ್ಲಿ ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಬಹುರ್ವಿಹಿ ಸಮಾಸ ಬರುತ್ತೆ. ಹಾಗಾಗಿ ಇಲ್ಲೂ ಕೂಡ ಪೂರ್ವಾಂತ ಸ್ವರಿತ ಶ್ರುತವಾಗ್ತಾ ಇರೋದರಿಂದ ಬಹುರ್ವಿಹಿ ಸಮಾಸ ಮಾಡ್ಬೇಕು. ಅಂದ್ರೆ ಏನರ್ಥ, ಬ್ರಹ್ಮ ಅಧಿಪತಿ ಯಸ್ಯ ಅಂತ ಅರ್ಥ ಮಾಡಬೇಕು. ಅಂದ್ರೆ ಬ್ರಹ್ಮನೇ ಅಧಿಪತಿಯಾಗಿ ಉಳ್ಳವನ ಯಾರೋ ಅವನು ಶಂಕರ ಅಂತ ಮಾಡಬೇಕು. ಮಾಡಿದಾಗ ಬ್ರಹ್ಮ ಶಬ್ದ ಅಂತನ್ನೋದು ಶಿವನನ್ನ ಇಲ್ಲಿ ಹೇಳಿಕೊಡೋದಿಲ್ಲ ಅಂತ ಹೇಳಿ ಮತ್ತೆ ಮುಂದೆ ಇನ್ನೊಂದು ಯುಕ್ತಿಯನ್ನು ಕೂಡ ಹೇಳ್ತಾರೆ. ಮಾಂತವರ್ಣಿಕ ಮೇವಚ ಗೀಯತೆ ಓಂ ಅಂತ ಹೇಳಿ. ಏನಂತಂದ್ರೆ ಈ ಎಲ್ಲ 5 ಶಬ್ದಗಳು ಕೂಡ ಮಂತವರ್ಣ. ಯಾವುದು ಮಂತವರ್ಣ? ಸತ್ಯಜ್ಞಾನ ಅನಂತಂ ಬ್ರಹ್ಮ ಎಂಬುವಂತಹ ಏನು ಶ್ರುತಿ ಪ್ರತಿಪಾದ್ಯವಾದ ಅರ್ಥಗಳನ್ನ ಹೇಳ್ತಾ ಇದೆ ಅಂತ ಹೇಳಿ. ಅಲ್ಲ, ಆ ಮಂತ್ರವರ್ಣಗಳಾದ್ರೂ ಕೂಡ ಬ್ರಹ್ಮ ನನ್ನ ಹೇಳ್ಕೊಡತ್ತೆ ಅಂತ ಹೇಗೆ ಹೇಳ್ತಾರೆ? ಅಲ್ಲೇ ಇದೆ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ, ಅಲ್ಲೇ ಬ್ರಹ್ಮ ಶಬ್ದ ಇದೆಯಲ್ಲ. ಹಾಗಾಗಿ ಅವೆಲ್ಲವೂ ಕೂಡ ಏನಂತ ಹೇಳತ್ತೆ, ಬ್ರಹ್ಮನನ್ನೇ ಹೇಳತ್ತೆ. ಅದು ಹೇಗೆ ಹೇಳ್ತೀರಾ ಬ್ರಹ್ಮ ಅಂತಿದ್ದಾಗ? ಅದಕ್ಕೆ ಏನಾದ್ರು ಒಂದು ಉಪೋದ್ಬಲಕವಾದ ಯುಕ್ತಿ ಬೇಕಲ್ಲ ಅಂತಂದ್ರೆ, ಪ್ರಾರಂಭದಲ್ಲಿ ಬ್ರಹ್ಮವಿದಾಪ್ನೋತಿ ಪರಂ ಅಂತ ಹೇಳಿ ಶ್ರುತಿ ಪ್ರವೃತ್ತವಾಗಿದೆ. ಪರಂ ಬ್ರಹ್ಮವಿತ್ ಪರಮಾಪ್ನೋತಿ ಅಂತ ಹೇಳಿ. ಯಾರು ಬ್ರಹ್ಮನನ್ನು ತಿಳ್ಕೊಳ್ತಾರೋ ಅವರು ಪರಂ ಮೋಕ್ಷವನ್ನ ಹೊಂತಾರೆ ಅಂತೇಳಿ ಹೇಳ್ತಾರೆ. ಇದನ್ನ ಕೇಳಿದಾಗ 3 ಪ್ರಶ್ನೆ ನಮಗೆ ಬರುತ್ತೆ. ಏನು ಅಂತಂದ್ರೆ, ಕಿಂ ಲಕ್ಷಣಕಂ ತದ್ ಬ್ರಹ್ಮ, ಏನು ಲಕ್ಷಣ, ಬ್ರಹ್ಮನ ಲಕ್ಷಣ, ಕಥಂಚ ತದ್ವೇದನಂ, ಕಾನಾಮ ತತ್ ಪ್ರಾಪ್ತಿ, ಅಂದೇನು ಬ್ರಹ್ಮನ ಲಕ್ಷಣ ಏನು ಅಂತ ಹೇಳಿದಾಗ ಅದಕ್ಕೆ ಹೊರಟದ್ದೇ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಎಂಬುವಂತಹ ಶ್ರುತಿ. ಅಂದ್ರೆ ಭಗವಂತನಲ್ಲಿ ಲಕ್ಷಣ ಏನು? ಸತ್ಯತ್ವ, ಜ್ಞಾನತ್ವ ಮತ್ತು ಅನಂತತ್ವ ಅಂತ ಹೇಳಿ ಈ 3 ಲಕ್ಷಣ. ಮತ್ತೆ ಕಾನಾಮ ತದ್ವೇದನಂ, ಅವನು ಹೇಗಿದಾನೆ ಅಂತ ತಿಳ್ಕೊಬೇಕು ನಾವು ಅಂತಂದ್ರೆ ಯೋ ವೇದ ನಿಹಿತಂ ಗುಹಾಯಾಮ್ ಅಂತ ಶ್ರುತಿ ಹೇಳತ್ತೆ. ಅಂದ್ರೆ ಭಗವಂತ ಎಷ್ಟು ಕರುಣೆ ಮಾಡ್ತಾನೆ ನಮ್ಮ ಮೇಲೆ ಅಂತಂದ್ರೆ, ಅವನು ವಿರಾಟ್ ರೂಪ, ಏನು ಅಣೋರಣೀಯಾನ್ ಮಹತೋ ಮಹೀಯಾನ್ ಅಂತ ಹೇಳಿ ಅವನ ಅನಂತ ಗುಣ ಪರಿಪೂರ್ಣ. ಅಷ್ಟೆಲ್ಲ ಇದ್ರೂ ಕೂಡ ಭಗವಂತ ಜೀವಾನುಕಂಪದಿಂದ ಏನ್ ಮಾಡ್ತಾನೆ, ನಮ್ಮ ಹೃದಯ ಗುಹಾದಲ್ಲಿ ಸಣ್ಣ ರೂಪದಿಂದ ಅವನ ಒಂದು ಸ್ವರೂಪವನ್ನು ಉಪವರ್ಧ ಮಾಡಿಕೊಂಡು ನಮಗೆ ಅನುಗ್ರಹ, ಸತ್ತ ಪ್ರತೀತಿ ಪ್ರವೃತ್ತಿಗಳನ್ನ ಕೊಡ್ಲಿಕ್ಕಾಗಿ ನಮ್ಮ ಹೃದಯ ಗುಹಾದಲ್ಲಿ ಇದ್ದಾನೆ. ಈ ರೀತಿಯಾಗಿ ತಿಳ್ಕೋಬೇಕು. ಮತ್ತೆ ಕೊನೆಯ ಪ್ರಶ್ನೆ, ಕಾನಾಮ ತತ್ ಪ್ರಾಪ್ತಿ ಅಂತ ಹೇಳಿ. ಅಲ್ಲಿ ಭಗವಂತನ ಪ್ರಾಪ್ತಿ ಆಗತ್ತೆ ಅಂತಿದೆ. ಏನ್ ಭಗವಂತನ ಪ್ರಾಪ್ತಿ? ಅಂತರ ಬಹಿಷ್ಯ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ಶ್ರುತಿ ಹೇಳುತ್ತೆ. ಎಲ್ಲಾ ಕಡೆ ಭಗವಂತ ಇದ್ದಾನೆ. ಈ ಕುರ್ಚಿ ಮನೆಯ ಮೇಲೆ ಭಗವಂತ, ಮನೆಯಲ್ಲಿ ಭಗವಂತನಿದ್ದಾನೆ, ನನಗೆ ಭಗವಂತನ ಪ್ರಾಪ್ತಿ ಉಂಟು. ನಾನು ಭಗವಂತ ಈ ಚೇರ್ ಕುರ್ಚಿ ಮನೆಯನ್ನ ಮುಡುತ್ತೆ, ಭಗವಂತನ ಪ್ರಾಪ್ತಿ ನಿನಗಾಯ್ತು. ಅದಕ್ಕೋಸ್ಕರ ನಾವು ಎಲ್ಲ ಬಿಟ್ಟು 3 ಹೊತ್ತು ಸಂಧ್ಯಾ ವಂದನೆ, 2 ಹೊತ್ತು ಅಗ್ನಿ ಉಪಾಸನೆಯನ್ನ ಮಾಡಿ, ಮತ್ತೆ ಪಾಠಗಳನ್ನ ಕೇಳಿ, ಮತ್ತೆ ಏಕಾದಶಿ ಇತ್ಯಾದಿ ವಿಷ್ಣು ಪಂಚಕ ವ್ರತಗಳನ್ನ ಮಾಡಿ, ಮತ್ತೆ ಪಾಠವನ್ನ ಕೇಳಿ ಜ್ಞಾನವನ್ನ ಪಡೆಯೋದು. ಆ ಜ್ಞಾನ ಜ್ಞಾನ ಉಳಿಬೇಕು ಅಂತನ್ನೋದಕ್ಕೋಸ್ಕರ ಇನ್ನಷ್ಟು ಭಗವಂತನ ಪಾರಾಯಣ ಮಾಡಿ ಅನುಷ್ಠಾನಕ್ಕೆ ಬರಬೇಕು. ಈ ಅನುಷ್ಠಾನ ಎಲ್ಲ ಬಂದ ಮೇಲೆ ಹೀಗೆ ಮಾಡ್ತಾ ಹೋದಕ್ಕೆ ಒಮ್ಮೆ ಯಾವಾಗ ಸ್ವರೂಪಾಭಿಜ್ಞ ಗುರುಗಳು ಬರ್ತಾರೆ, ಬಂದು ನಮ್ಮ ಸ್ವರೂಪ ಯೋಗ್ಯತೆ ಹೀಗಿದೆ, ಈ ರೀತಿಯಾದಂತ ಭಗವದ್ ರೂಪವನ್ನ ಇಷ್ಟು ಉಪಾಸನೆ ಮಾಡು, ಇಷ್ಟು ಗುಣಗಳನ್ನ ಉಪಾಸನೆ ಮಾಡು ಅಂತ ಅವ್ರು ಹೇಳಬೇಕು. ಅವ್ರು ಹೇಳಿದ ಮೇಲೆ
ನಾವು ಆ ರೀತಿಯ ಉಪಾಸನೆಯನ್ನ ಮಾಡ್ತಾ 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 ಮಾಡಿದಾಗ ಒಮ್ಮೆ ಅಪರೋಕ್ಷ ಜ್ಞಾನ. ಅದು ಏನು ಅಪರೋಕ್ಷ ಜ್ಞಾನ ಅಂತಂದ್ರೆ, ಯಾವುದೋ ಒಂದು ಕ್ಷಣದಲ್ಲಿ ಯಾವುದೋ ಭಗವಂತನ ಅವಯವದ ಅಥವಾ ನಮ್ಮ ಯೋಗ್ಯತೆ ಹೇಗಿರುತ್ತೋ ಹಾಗೆ ಭಗವಂತನ ಒಂದು ಮಿಂಚು ಹೊಡೆದ ಕಾಲ, ಅಂದ್ರೆ ಕ್ಷಣಕಾಲದಲ್ಲಿ ಭಗವಂತನ ದರ್ಶನ ಆಗತ್ತೆ, ಅಪರೋಕ್ಷ ಜ್ಞಾನ. ಇದಕ್ಕೋಸ್ಕರ ಇಷ್ಟು ಮತ್ತದೆಲ್ಲ ಆದ್ಮೇಲೆ ಏನೋ ಮತ್ತೆ ಇದು ಈ ರೀತಿಯಾದಂತಹ ನಾನು ಮನೆಯನ್ನ ಮುಟ್ಟಿದೆ ಭಗವಂತನ ಪ್ರಾಪ್ತಿ. ಇಷ್ಟಕ್ಕೆ ನಾವು ಇಷ್ಟು ಕಷ್ಟಪಡ್ಬೇಕಾ ಜನ್ಮ ಜನ್ಮಗಳ ಅಂದ್ರೆ ಅಲ್ಲ. ಅಲ್ಲೇನು ಅಂತಂದ್ರೆ ಸೋಷ್ಣುತೆ ಸರ್ವಾನ್ ಕಾಮಾನ್ ಅಂತ ಹೇಳತ್ತೆ ಶ್ರುತಿ. ಅಂದ್ರೆ ಏನು ಭಗವಂತನ ಪ್ರಾಪ್ತಿ ಅಂತಂದ್ರೆ ಮಧ್ವೈಜಲ್ಲಿ ಹೇಳಂತೆ ಸಂಕಲ್ಪ ಮಾತ್ರ ಸಕಲೋಪಿ ಸಸ್ಯಾತ್ ಅಂತ ಹೇಳಿ, ಏನೇನು ವಿದ್ಯತೆ ಯಜ್ಞಶೀಲೈ ಅಂತ ಹೇಳಿ ನಮ್ಗೆ ಏನೇನು ಮಾಡ್ಬೇಕು ಅಂತ ಅನ್ಸತ್ತೋ ಭಗವಂತ ಅನುಗ್ರಹದಿಂದ ನಮ್ಗೇನಾಗತ್ತೆ ಮೋಕ್ಷದಲ್ಲಿ ಎಲ್ಲ ಸಿಗತ್ತೆ. ಅಂತಹ ಮೋಕ್ಷವನ್ನ ನಾವು ಪಡೆಯುತ್ತೇವೆ, ಅದು ಭಗವಂತನ ಪ್ರಾಪ್ತಿ. ಅದಕ್ಕೆ ಪರಿಮಳಾಚಾರ್ಯರು ಬರ್ತಾರೆ ಶ್ವೇತದ್ವೀಪಾದಿ ಲೋಕದಲ್ಲಿ ಭಗವಂತನೊಟ್ಟಿಗೆ ಇರೋದು ಅಂತ ಹೇಳಿ ಈ ರೀತಿಯಾಗಿ ಹೇಳ್ತಾರೆ. ಮತ್ತೆ ಇಲ್ಲೊಂದು ಕೊನೆಯದಾದ ಒಂದು ಪ್ರಶ್ನೆ, ಇಲ್ಲಿ ಆನಂದಮಯಾಧಿಕರಣದಿಂದಲೇನೆ ಯಾಕೆ ಶುರು ಮಾಡಿದ್ರು, ಆನಂದಮಯ ಅಭ್ಯಾಸಾತ್ ಅಂತಾನೆ ಯಾಕೆ ಸೂತ್ರಕಾರರು ಮಾಡಿದ್ರು ಅನ್ನೋದಕ್ಕೆ ಪರಿಮಳಾಚಾರ್ಯರು, ಬೇರೆ ವ್ಯಾಖ್ಯಾನಕಾರರು ಉತ್ತರ ಕೊಟ್ಟಿದ್ದಾರೆ, ಪರಿಮಳಾಚಾರ್ಯ ಎರಡನೇ ಉತ್ತರವನ್ನ ಕೊಟ್ಟಿದ್ದಾರೆ. ಏನು ಅಂದ್ರೆ ಮೋಕ್ಷ, ಆನಂದ ಅಂದ್ರೆ ಮೋಕ್ಷ. ನಮ್ಗೆ ಬೇಕಾಗಿದ್ಯಾವುದು, ನಾವು ಯಾಕೆ ಬ್ರಹ್ಮಸೂತ್ರಗಳನ್ನು ಓದ್ತೇವೆ, ಶಾಸ್ತ್ರಗಳನ್ನು ಓದ್ತೇವೆ, ಭಗವಂತನನ್ನ ನಾವು ಯಾಕೆ ಕೊಂಡಾಡ್ತೇವೆ, ಭಗವಂತನ ಪ್ರೀತಿಗಾಗಿ ಹಪಾಪಿಸ್ತೇವೆ ಅಂದ್ರೆ ಮೋಕ್ಷಕ್ಕಾಗಿ. ಆ ಮೋಕ್ಷವನ್ನ ತಿಳಿಸುವಂತಹ ಶಬ್ದ ಆನಂದ ಎಂಬುವಂತ ಶಬ್ದ. ಅದಕ್ಕೋಸ್ಕರ ಆನಂದಮಯೋಭ್ಯಾಸ ಓಂ ಅಂತ ಹೇಳಿ ಸೂತ್ರಕಾರ ಶುರು ಮಾಡಿದ್ದಾರೆ. ಅದನ್ನೇ ವಿನ್ಯಾಸ ಮಾಡಿ ಆದ್ರೆ ಭಗವತ್ಪಾದರು ಟೀಕಾಕೃತ್ಪಾದರು ವ್ಯಾಖ್ಯಾನವನ್ನ ಮಾಡಿದ್ದಾರೆ ಅಂತ ಹೇಳಿ ಪರಿಮಳಾಚಾರ್ಯ ಹೇಳ್ತಾರೆ. ಇಷ್ಟೆಲ್ಲವನ್ನು ಕೂಡ ವಿಜಯಪ್ರಭುಗಳು ಹೇಳ್ತಾರೆ. ಆ ಮೊದಲು ಕ್ಷಕಾರ ಅಂತ ಈ ಮಹಾವರ್ಣಗಳೆಲ್ಲ ಸ್ವಾಮಿಯಾದ ವಿಷ್ಣುವಿನ ನಾಮವೆಂದು ತಿಳಿದವನಿಗೆ ಆನಂದ ಆನಂದ ಅಂತ ಹೇಳಿ ಇಷ್ಟೆಲ್ಲ ಕ್ಲಿಷ್ಟವಾದಂತಹ ಪ್ರಥಮಾಧ್ಯಾಯದ ಏನು ಸಾರ ಇದೆ ಅದಿಷ್ಟು ಕೂಡ ಈ ಒಂದು ಕನ್ನಡ ಪದ್ಯ ವಾಕ್ಯದಲ್ಲಿ ಬಂತು. ಮತ್ತು ಈ ಮತ್ತೆ ಆಚಾರ್ಯರ ಒಂದು ವೈಭವ, ಗ್ರಂಥದ ವೈಭವಗಳು ಅನೇಕ, ಅಂದ್ರೆ ಅತ್ಯಂತ ಅನುಭವಾರೂಢವಾದದ್ದು. ಎಲ್ಲಿವರೆಗೂ ಕೂಡ ಪ್ರಶ್ನೆ ಮುಗೀತು ಅಲ್ಲಿವರೆಗೂ ಕೂಡ ಭಗವತ್ಪಾದರಾಗ್ಲಿ ಟೀಕಾಕೃತ್ಪಾದರಾಗ್ಲಿ ವಿಮರ್ಶೆಯನ್ನ ಮಾಡಿ ನಮಗೆ ಅನುಭವಾರೂಢವಾಗಿದೆ ಅಂತ ತಿಳಿಸುವವರೆಗೂ ಕೂಡ ನಮಗೆ ಅನುಗ್ರಹವನ್ನ ಮಾಡೋದಕ್ಕೋಸ್ಕರ ಅವರು ಅವತಾರವನ್ನ ಮಾಡಿ ನಮಗೆ ಗ್ರಂಥ ರಚನೆಯನ್ನ ಮಾಡಿಕೊಟ್ಟಿದ್ದಾರೆ. ಇಲ್ಲೂ ಕೂಡ ಪಾಠ ನಡೀತಿದೆ. ಪಾಂಡುರಂಗಿ ಆಚಾರ್ಯರಿಂದ ಎಲ್ಲ ಶ್ರೋತೃಗಳಿಗೆ ಮತ್ತೆ ಜಿಜ್ಞಾಸುಗಳಿಗೆ ಪಾಠ ನಡೀತಿದೆ, ಬ್ರಹ್ಮಸೂತ್ರದ ಪಾಠ. ಹಾಗಾಗಿ ಎಲ್ಲ ಪಾಠಗಳು ಕೂಡ ನಿರ್ವಿಘ್ನವಾಗಿ ಆಗತ್ತೆ ಅನ್ನೋ ದ್ಯೋತಕ ಏನು ಅಂತಂದ್ರೆ ಆಚಾರ್ಯರು ಕೃಷ್ಣ ಪೂಜಕರಾದ ಬೇಜಾರ ಸ್ವಾಮಿಗಳಿಂದ ಕಲಿತು ಎಲ್ಲ ಪಾಠ ಮಾಡ್ತಿದ್ದಾರೆ. ಪಂಡಿತಾಚಾರ್ಯ ಹೇಳ್ತಾರೆ ಸಿದ್ಧಿ ವಿಘ್ನ ಮುಖ ದೋಷ ಬೇಷಜಂ ಅಂತ ಹೇಳಿ ಕೃಷ್ಣನ ಪ್ರತಿಷ್ಠಾಪನೆ ಮಾಡಿದ್ದು ಸಾಧಕರಿಗೆ ಬರುವಂತಹ ಏನು ವಿಘ್ನಗಳಿದೆ ಅದಕ್ಕೆ ಔಷಧವಾಗಿ ಅಂದ್ರೆ ಅದಕ್ಕೆ ಪರಿಹಾರಕವಾಗಿ ಕೃಷ್ಣನ ರೂಪ್ಯ ಪೀಠದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ರು. ಅಂತಹ ವಿಶೇಷವಾದ 5 ಪರ್ಯಾಯಗಳನ್ನ ಮಾಡಿ ಕೃಷ್ಣನ್ನ ಪೂಜೆ ಮಾಡಿದ್ದಾರೆ. ಅಂತಹ ಆಚಾರ್ಯರಿಂದ ಪಾಠ ಆಗ್ತಿದೆ ಅಂದ್ರೆ ಯಾವ ವಿಘ್ನಗಳೂ ಕೂಡ ಬರೋದಿಲ್ಲ. ಹಾಗಾಗಿ ಬಂದ್ರೂ ಕೂಡ ಪರಿಹಾರ ಆಗತ್ತೆ. ಇದು ಆಚಾರ್ಯರು ಪಾಠ ಮಾಡ್ತಿರೋದು ನಿದರ್ಶನ. ಹಾಗಾಗಿ ಎಲ್ಲ ಶ್ರೋತೃಗಳಿಗೂ ಜಿಜ್ಞಾಸಿಗಳಿಗೂ ಕೂಡ ನಿರ್ವಿಘ್ನವಾಗಿ ಉತ್ತರೋತ್ತರವಾಗಿ ಹೆಚ್ಚು ಭಾಷ್ಯಪಾಠ ಸುಧಾಪಾಠ ಎಲ್ಲವೂ ಕೂಡ ಸೂತ್ರಕ್ಕೆ ಏನೇನು ಸಂಬಂಧಪಟ್ಟಿದೆ ಎಲ್ಲ ಪಾಠಗಳು ಕೂಡ ಚಂದ ಆಗಿ ಅವರಿಗೆಲ್ಲ ಅನುಭವಾರೂಢವಾಗಿ ಅನುಷ್ಠಾನಕ್ಕೆ ಬರಲಿ, ಭಗವಂತನ ಅನುಗ್ರಹ ವಿಶೇಷವಾಗಿ ಆಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತಾರೆ. 2 ಮಾತುಗಳನ್ನು ಶ್ರೀ ಕೃಷ್ಣಾರ್ಪಣ.